ಇನ್ನು HMP ವೈರಸ್ ಪತ್ತೆ ಹಚ್ಚುವುದಕ್ಕೆ ಟೆಸ್ಟಿಂಗ್ ಅಗತ್ಯ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್. ಟೆಸ್ಟಿಂಗ್ ವಿಚಾರಕ್ಕೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಟೆಸ್ಟಿಂಗ್ ಹೆಸರಿನಲ್ಲಿ ಲೂಟಿ ಮಾಡುವವರಿಗೆ ಇಲಾಖೆ ಈ ಮೂಲಕ ಚಾಟಿ ಬೀಸೋಕೆ ಸಿದ್ಧವಾಗಿದೆ. ಟೆಸ್ಟಿಂಗ್ ಅಗತ್ಯವಿಲ್ಲ ಅಂತ ಹೇಳಿ ಪ್ರಕಟಣೆಯನ್ನ ಹೊರಡಿಸೋಕು ಕೂಡ ಆರೋಗ್ಯ ಇಲಾಖೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇವತ್ತು ಸಂಜೆಯ ಒಳಗೆ ಆರೋಗ್ಯ ಇಲಾಖೆ ಈ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದಾನೇ ಈ ಮಾಹಿತಿ ಲಭ್ಯವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಟೆಸ್ಟಿಂಗ್ ಅಂದ ಕೂಡಲೇ ಒಂದು ದೊಡ್ಡ ಮಾಫಿಯಾ ಎದ್ದು ಬಿಡುತ್ತೆ. ಜನರ ಭಯವನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಇವರು ಪ್ರಯತ್ನವನ್ನ ಪಡ್ತಾರೆ. ಬಟ್ ಆ ನಿಟ್ಟಿನಲ್ಲಿ ಜನರಿಗೆ ಮೋಸ ಆಗಬಾರ್ದು ಅಂತ ಹೇಳಿ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿರೋದು. ಯಾವ ರೀತಿ ಕ್ರಮಕ್ಕೆ ಮುಂದಾಗಿದೆ ಪ್ರಗತಿ? ಬಹುಶಃ ಸಂಪರ್ಕ ಕಡಿತ ಆಗಿದೆ. ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಟೆಸ್ಟಿಂಗ್ ವಿಚಾರದಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸಾಮಾನ್ಯವಾಗಿ ಟೆಸ್ಟಿಂಗ್ ಮಾಡಬೇಕು ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಆ ತಕ್ಷಣಕ್ಕೆ ಕೆಲವೊಂದಿಷ್ಟು ಮಾಫಿಯಾಗಳು ಎದ್ದು ಬಿಡುತ್ತವೆ. ಜನರನ್ನ ಸುಲಿಗೆ ಮಾಡುವುದಕ್ಕೆ ನಿಂತು ಬಿಡುತ್ತವೆ. HMP ಇದೆಯೋ ಇಲ್ವೋ ಅನ್ನುವಂಥ ಆತಂಕದಲ್ಲಿ ಜನ ಟೆಸ್ಟ್ ಮಾಡೋಕೆ ಹೋದಾಗ ಆ ಟೆಸ್ಟಿಂಗೇನೆ 10 ರಿಂದ 15 ಸಾವಿರ ಬಿಲ್ ಹಾಕೋರು ಇದ್ದಾರೆ. ಕೆಲ ಲ್ಯಾಬ್ಗಳು ಆ ರೀತಿಯಾದಂತಹ ಕೆಲಸವನ್ನ ಮಾಡುತ್ತವೆ. ಟೆಸ್ಟಿಂಗ್ನೇ ಬಂಡವಾಳವನ್ನಾಗಿ ಮಾಡ್ಕೊಳ್ಳುತ್ತವೆ ಕೆಲ ಖಾಸಗಿ ಆಸ್ಪತ್ರೆಗಳು. ಎಲ್ಲರೂ ಅಲ್ಲ, ಕೆಲವರು ಇದನ್ನೇ ಬಂಡವಾಳ ಮಾಡ್ಕೊಂಡು ಬಿಡ್ತಾರೆ. ಜನರ ಭಯ, ಜನರಲ್ಲಿರುವಂತಹ ಕಳವಳ, ಆತಂಕ ಅದನ್ನೇ ಲಾಭ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಪಡ್ತಾರೆ. ಕೋವಿಡ್ ಸಮಯದಲ್ಲೂ ಕೂಡ ವೈರಸ್ ಟೆಸ್ಟ್ ಮಾಡಿ ಹಣವನ್ನ ಲೂಟಿ ಮಾಡಲಾಗಿತ್ತು ಜನರಿಂದ. ಸಿಕ್ಕಾಪಟ್ಟೆ ರೇಟ್ ಅನ್ನ ಫಿಕ್ಸ್ ಮಾಡಿಬಿಟ್ಟಿದ್ರು. ಸದ್ಯ HMP ವೈರಸ್ ಸದ್ದು ಮಾಡ್ತಾ ಇರುವಂತಹ ಬೆನ್ನಲ್ಲೇ ಖಾಸಗಿ ಆಸ್ಪತ್ರೆಗಳು ಯಾವುದೇ ಕಾರಣಕ್ಕೂ ಜನರನ್ನ ಲೂಟಿ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ HMP ವೈರಸ್ ವಿಚಾರವಾಗಿ ಟೆಸ್ಟಿಂಗ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪ್ರಕಟಣೆಯನ್ನ ಹೊರಡಿಸುವುದಕ್ಕೆ ಆರೋಗ್ಯ ಇಲಾಖೆ ತಯಾರಿಯನ್ನ ಮಾಡಿಕೊಂಡಿದೆ. ಬಹುತೇಕ ಇವತ್ತು ಸಂಜೆಯ ಒಳಗೆ ಆರೋಗ್ಯ ಇಲಾಖೆ ಈ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸಬಹುದು. HMP ಏನೋ ಒಂದು ಸಣ್ಣ ಜ್ವರ ಬಂದಾಗ್ಲೂ HMP ಇದೆಯೋ ಏನೋ ಅಂತ ಹೇಳಿ ಎಲ್ಲೋ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟಿಂಗ್ಗೆ ಒಳಗಾದ್ರೆ 10 ರಿಂದ 15 ಸಾವಿರ ರೂಪಾಯಿ ಹಣವನ್ನ ಅವ್ರು ಸುಲಿಯುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದಂತಹ ಟೆಸ್ಟಿಂಗ್ ಅಗತ್ಯ ಇಲ್ಲ. ಇದು ಅಂಥ ಅಪಾಯಕಾರಿ ವೈರಸ್ ಅಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಟೆಸ್ಟಿಂಗ್ ಮಾಡಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಮಾಹಿತಿಯನ್ನ ನೀಡಿದೆ. ಚಳಿಗಾಲದಲ್ಲಿ ಈ ವೈರಸ್ ಕಾಣಿಸಿಕೊಳ್ಳುವುದು ಸಹಜ. ಹಾಗಾಗಿ ವೈರಸ್ ಅಪಾಯಕಾರಿ ಅಲ್ಲ ಅಂತ ಹೇಳಿ ಇಲಾಖೆ ಬಹಳ ಸ್ಪಷ್ಟ ಮಾತುಗಳಿಂದ ಹೇಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.